ಸುದ್ದಿಯನ್ನು ಗಮನಿಸೋದಾದರೆ ನಿನ್ನೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿತ್ತು. ಅವರು ಮನೆಗೆ ಪಾಯವನ್ನು ಹಾಕುವಂಥ ಸಂದರ್ಭದಲ್ಲಿ ಆ ಮನೆಯವರಿಗೆ ನಿಧಿ ಪತ್ತೆಯಾಗಿತ್ತು. ಈಗ ನಿಧಿಯನ್ನು ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಆದರೆ ನಿಧಿ ಸಿಕ್ಕ ಜಾಗದಲ್ಲಿ ಮನೆ ನಿರ್ಮಾಣಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಕಾಮಗಾರಿ ಸ್ಥಗಿತಗೊಂಡಿದೆ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ನಿನ್ನೆ ನಿಧಿ ಪತ್ತೆಯಾಗಿತ್ತು. ಮನೆ ಪಾಯ ಹಾಕುವಂತಹ ಸಂದರ್ಭದಲ್ಲಿ 466 ಗ್ರಾಂ ಚಿನ್ನ ಪತ್ತೆಯಾಗಿತ್ತು. ಈಗ ಕಾಮಗಾರಿ ಸ್ಥಗಿತಗೊಂಡಿರೋದ್ರಿಂದ ಕಸ್ತೂರಿ ರಿತ್ತಿ ಕುಟುಂಬ ಕಂಗಾಲಾಗಿದೆ. ಅಲ್ಲೇ ಅವಕಾಶ ಕೊಡಬೇಕು, ಇಲ್ಲ ಅಂತಂದ್ರೆ ಪ್ರತ್ಯೇಕ ಸ್ಥಳದಲ್ಲಿ ಮನೆ ನಿರ್ಮಿಸಿ ಕೊಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೆ. ಇಡೀ ಕುಟುಂಬ ಕಂಗಾಲಾಗಿದೆ. ನಿಧಿ ಸಿಕ್ಕಿದೆ, ಹೌದು, ವಾಪಸ್ ಕೊಟ್ಟಿದ್ದಾಯ್ತು. ಈಗ ಮನೆ ನಿರ್ಮಾಣ ಮಾಡೋದಕ್ಕೂ ಅವಕಾಶ ಇಲ್ಲ, ಬೇರೆ ಸ್ಥಳದಲ್ಲಾದ್ರೂ ಕೊಡ್ತಾರಾ ಅನ್ನುವಂಥ ಮನವಿಯನ್ನ ಈಗ ಸರ್ಕಾರಕ್ಕೆ ಬಡ ಕುಟುಂಬ ಮಾಡ್ಕೊಳ್ತಾ ಇದೆ. ಜಿಲ್ಲಾಡಳಿತಕ್ಕೆ ಸಿಕ್ಕಂತ ಚಿನ್ನವನ್ನ ಆ ಕುಟುಂಬ ಹಸ್ತಾಂತರಿಸಿದೆ. 466 ಗ್ರಾಂ ಚಿನ್ನ ಪತ್ತೆಯಾಗಿರೋದು. ಸದ್ಯಕ್ಕೆ ಈಗ ಕಾಮಗಾರಿ ಸ್ಥಗಿತಗೊಳಿಸಿದ್ದಾರೆ. ಅವರು ಪಾಯ ಹಾಕೋದಕ್ಕೆ ಅಂತ ಆಗಿತಾ ಇದ್ರು. ಮನೆ ಇನ್ನೂ ನಿರ್ಮಾಣ ಕೂಡ ಆಗಿಲ್ಲ, ಜಾಗ ಅವರದ್ದೇ. ಆದರೆ ಜಿಲ್ಲಾಡಳಿತ ಈಗ ಸದ್ಯಕ್ಕೆ ನಿಲ್ಲಿಸಿರೋದ್ರಿಂದ ಕುಟುಂಬ ಕಂಗಾಲಾಗಿದೆ. ನಮಗೊಂದು ವ್ಯವಸ್ಥೆ ಮಾಡಿಕೊಡಿ, ಒಂದೋ ಇಲ್ಲೇ ಮನೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು, ಇಲ್ಲ ಅಂತಂದರೆ ಬೇರೆ ಬದಲಿ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು ಅಂತ ಈ ಕುಟುಂಬ ಕೇಳ್ತಾ ಇರೋದು. ಮತ್ತೊಂದು ಕಡೆಯಲ್ಲಿ ಆ ನಿಧಿ ಪತ್ತೆ ಆಗಿರೋದನ್ನು ಗಮನಿಸ್ತಾ ಇದ್ದೀವಿ. 466 ಗ್ರಾಂ ಚಿನ್ನ ಪತ್ತೆ ಆಗಿರೋದು. ಸರ್ಕಾರಕ್ಕೆ ಈಗ ಈ ಕುಟುಂಬ ಒತ್ತಾಯವನ್ನು ಮಾಡ್ತಾ ಇದೆ. ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ, ಪ್ರತ್ಯೇಕ ಸ್ಥಳದಲ್ಲಾದರೂ ಮನೆಯನ್ನು ನಿರ್ಮಿಸಿಕೊಡ್ಬೇಕು, ಇಲ್ಲಾಂತಂದರೆ ಇದೇ ನಿಧಿ ಸಿಕ್ಕಂಥ ಜಾಗದಲ್ಲೇ ಮನೆ ನಿರ್ಮಾಣ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದೆ ಇಡೀ ಕುಟುಂಬ. ಕಸ್ತೂರಿ ರಿತ್ತಿ ಕುಟುಂಬಕ್ಕೆ ಮನೆ ಪಾಯ ಹಾಕುವಂಥ ಸಂದರ್ಭದಲ್ಲಿ ನಿಧಿ ಸಿಕ್ಕಿರೋದು. ಆ ನಿಧಿಯನ್ನು ಜಿಲ್ಲಾಡಳಿತಕ್ಕೇನೋ ಕೊಟ್ಟಿದ್ದಾರೆ, ಆದರೆ ಮನೆ ಕೆಲಸ ಈಗ ಅರ್ಧಕ್ಕೆ ನಿಂತಿದೆ. ಮನೆ ಕೆಲಸ ನಿಂತಿರೋದ್ರಿಂದ ಆ ಇಡೀ ಕುಟುಂಬ ಕಂಗಾಲಾಗಿದೆ. ಮುಂದಕ್ಕೇನು ಹಾಗಾದರೆ ಅನ್ನುವಂಥ ಪ್ರಶ್ನೆ. ಐತಿಹಾಸಿಕ ಗ್ರಾಮವಾದಂಥ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಕಸ್ತೂರಿ ರಿತ್ತಿ ಎನ್ನುವರ ಮನೆ ಪಾಯ ಹಾಕುವ ಸಮಯದಲ್ಲಿ ಸುಮಾರು 466 ಗ್ರಾಂ ಬಂಗಾರ ಸಿಕ್ಕಿದೆ. ಹೀಗಾಗಿ ಸಾಕಷ್ಟು ನಿಧಿ ಸಿಕ್ಕಿರೋದರಿಂದ ಆ ಕುಟುಂಬಸ್ಥರು ಇವಾಗ ತಮಗೆ ಸಿಕ್ಕಂಥ ನಿಧಿಯನ್ನು ಕೂಡ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಈ ಒಂದು ನಿಧಿ ಸಿಕ್ಕಿದ್ದು ಇದೇ ಒಂದು ಪ್ರಜ್ವಲ್ ಎನ್ನುವ ಯುವಕನಿಗೆ. ಏನು ಕಸ್ತೂರವ್ವ ಇದ್ದಾರೆ ಮತ್ತು ಪ್ರಜ್ವಲ್ ಇಬ್ಬರು ಕೂಡ ಈ ಒಂದು ಮನೆಯಲ್ಲಿ ವಾಸ ಮಾಡ್ತಾಯಿದ್ರು. ಕೆಲವು ತಿಂಗಳುಗಳಿಂದ ಈ ಮನೆಯನ್ನು ಕೆಡವಿ ಇವಾಗ ಪುನಃ ಮನೆ ನಿರ್ಮಾಣ ಮಾಡುವಂಥ ಸಮಯದಲ್ಲಿ ಏನು ಇಲ್ಲಿ ಪಾಯ ಇದೆ, ಪಾಯ ತೆಗೆದು ಮನೆ ನಿರ್ಮಾಣ ಮಾಡಬೇಕೆನ್ನುವ ಸಮಯದಲ್ಲಿ ನಿಧಿ ಪತ್ತೆಯಾಗಿತ್ತು. ಇದೇ ನಿಧಿಯನ್ನು ಕೂಡ ಇವಾಗ ಆ ಪ್ರಜ್ವಲ್ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ದಾನೆ. ಪ್ರಾಮಾಣಿಕತೆಯನ್ನು ಕೂಡ ಮೆರೆದಿದ್ದಾನೆ. ನಮ್ಮ ಜೊತೆಗೆ ಮಾತನಾಡಲು ಪ್ರಜ್ವಲ್ ಇದ್ದಾನೆ, ಅವನನ್ನು ಕೇಳೋಣ. ಅಪ್ಪಿ, ನಿಮಗೆ ಯಾವ ರೀತಿ ಸಿಕ್ತು, ನಿನಗೆ ಹೆಂಗೆ ಗೊತ್ತಾಯ್ತು ಇದು ವಿಷಯ ಅಂತ? ಮೊನ್ನೆ ಇಲ್ಲಿ ಬಿಟ್ಟು ನಾನು ನಮ್ಮ ಮಾವನ ಬಿಟ್ಟರೆ ಅದು ಸಿಟ್ಟು ಬಿಡುತ್ತಿದ್ದು ನಾನು ಇಲ್ಲ ನಾನು ಮನೇಲಿ ಮಂತ್ ಬಿಡಿದ್ದೆ. ಆಮೇಲೆ ಮಂದಿ ಎಲ್ಲ ನೋಡ್ಯಾರಿ. ಆಮೇಲೆ ಇವ್ರಿಗೆ ಕೊಟ್ಟು ಯಾರಿಗೆ ಕರೆದು ಕೊಟ್ರಿ? ಯಾರು ಮೆಂಬರ್. ಈಗ ನಿನ್ನೆ ಜಿಲ್ಲಾಡಳಿತ ನಿಮ್ಗೆ ಸನ್ಮಾನ ಮಾಡ್ತು. ಹ್ಞೂ, ಸನ್ಮಾನ ಮಾಡಲಿ. ಅವ್ರು ಮುಂದೆ ನಮ್ಗೆ ಏನು ಆವಾಸ ಮಾಡು. ಏನು ಎಷ್ಟೊತ್ತು ಹೋಗ್ತೇವೆ ಶಾಲೆಗೆ? ಮತ್ತು ನಿನಗೆ ಸರ್ಕಾರ ಮತ್ತು ಏನು ಸಹಾಯ ಮಾಡ್ಬೇಕಂತೀವಿ? ನಂಗೆ ನೋಡ್ರಿ ಮನೆ ನೋಡ್ರಿ ಏನೋ ಜೀವನ. ಹೌದ್ರಿ, ಇವಾಗ ಅವರು ಸಿಕ್ಕ ತಕ್ಷಣ ಹೋಗಿ ಎಲ್ಲ ಹೇಳ್ಬಿಟ್ಟಾರೆ. ಆದರೆ ಈಗ ನಮ್ಗೆ ಏನಂದ್ರೆ ಇವಾಗ ನಮ್ಗೇನೋ ತೊಂದರೆನೇ ಆಗೈತ್ರಿ. ಇವಾಗ ಏನಂದ್ರೆ ಇವಾಗೆಲ್ಲ ಮನೆ ಎಲ್ಲ ನಿಂತ್ಬಿಟ್ಟಿದೆ. ಮುಂದೆ ಏನು ಮಾಡಬೇಕು? ಇವಾಗ ನೆಳ್ಳು ಇಲ್ಲ. ಇವಾಗ ಏನಂದ್ರೆ ಅವ್ರಿಗೆ ಮನೆ ಇಲ್ಲ, ಏನಿಲ್ಲ. ಮನೆ ಹೆಂಗೆ ಕಟ್ಟಿಸ್ಬೇಕು? ಇವಾಗ ಅದೇ ನಮ್ಗೆ ಇದು ಸರ್ಕಾರಲಿದ್ರೆ ಏನು ವಿನಂತಿ ಮಾಡೋದಂದ್ರೆ ಇವಾಗ ಎಲ್ಲ ಅವ್ರಿಗೆ ಇದು ಮನಿದು ಇದು ವ್ಯವಸ್ಥೆ ಏನಾದರೂ ಒಟ್ಟು ಇವಾಗ ಇದೇ ಆಗಿರಲಿ ಇಲ್ವಾ ಬೇರೆ ಆಗಿರಲಿ. ಇವಾಗ ಅವ್ರು ಇರೋದು ಇದು ಮೊದಲೇದು ಇದರಲ್ಲೇ ಇದ್ದರು, ಅದು ಎಲ್ಲ ಹಳೆಯಾಗಿ ಬಿದ್ದುಬಿಟ್ಟಿತ್ತು. ಇವಾಗ ಅದನ್ನೆಲ್ಲ ಕಷ್ಟಪಟ್ಟು ಇದನ್ನು ಮಾಡ್ತಿದ್ರು. ಆ ಟೈಮಲ್ಲಿ ಈ ಥರ ಸಿಕ್ಬಿಟ್ಟಿದೆ. ಅದನ್ನು ಹೋಗ್ಬಿಟ್ಟು ಇವರು ಕೊಟ್ಟಿದ್ದಾರೆ. ಬಟ್ ಕೊಟ್ಟಿದ್ರು, ಅದನ್ನು ಕೊಟ್ಟೆಲ್ಲ ಒಳ್ಳೆ ಇದನ್ನು ಮಾಡಿದ್ದಾರೆ. ಬಟ್ ಅದು ನಮಗೆ ಏನಂದರೆ ಅದು ನಮ್ಗೆ ಒಳ್ಳೆ ರೀತಿ ನಮ್ಗೆ ಇವಾಗೇನು ಪ್ರಾಬ್ಲಮೇ ಜಾಸ್ತಿ ಆಗಿರೋದು. ಈಗ ಆ ಸಮಸ್ಯೆನ ಸರ್ಕಾರದವರು ಅದನ್ನ ಬಗೆಹರಿಸ್ಬೇಕಂತ ಕೇಳ್ಕೊತಿದ್ವಿ. ಪರಿಹಾರ ಇದು ಮಾಡ್ಬೇಕು. ಇವಾಗೇನಂದ್ರೆ ನಾವು ಕೊಟ್ವಿ, ಅದೆಲ್ಲ ಇದಾಯಿತು, ಏನೋ ಒಳ್ಳೆ ಅಂತ ಪ್ರಶಂಸೆ ಮಾಡಿದರು, ಓಕೆ. ಬಟ್ ಆದರೆ ಅವ್ಗೆ ಇದಾಗಬೇಕಲ್ಲ. ಇವಾಗ ನಮ್ಗೆ ಅದು ತೊಂದರೆನೇ ಆಗಿರೋದು. ಈಗ ಆ ತೊಂದರೆನ ಅವ್ರು ಬಗೆಹರಿಸ್ಕೊಡ್ಬೇಕು.
ಅಂಥೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ. ಇವಾಗ ಎಲ್ಲ ಇದನ್ನು ಎಲ್ಲ ಕೊಟ್ಬಿಟ್ಟಿದ್ದೀವಿ ಹೇಳಿ ಎಲ್ಲ ಕೊಟ್ಟಿದ್ದೀವಿ, ಇದು ಆಗಲಿ ಸರ್ಕಾರಕ್ಕೆ ಅಂತ. ಅವ್ರಿಗೀಗ ನಮ್ಗೆ ಎಲ್ಲ ಮುಂದೆ ಎಲ್ಲ ವ್ಯವಸ್ಥೆ ಮನೆ ಹಾಕ್ಸ್ಕೊಟ್ಟು ಇಲ್ಲೇ ಹಾಕ್ಸಿದ್ರು ಓಕೆ, ಏನಿಲ್ಲ ಬೇರೆ ಕಡೆ ಆದರೂ ಒಟ್ಟಲ್ಲಿ ನಮ್ಗೆ ದಾರಿ ಮಾಡಿಕೊಡ್ಬೇಕು. ಮನೆ ಜಾಗ ಹಿಡಿದು ಮನೆ ಹಾಕ್ಸ್ಕೊಳ್ಳೋಕ್ಕೆ ನಮ್ಗೆ ದಾರಿ ಮಾಡಿಕೊಡ್ಬೇಕು. ಇವಾಗ ನಾವು ಹುಟ್ಟಿದ ಮೇಲೆ ಈಗ ನಮ್ಗೆ ಪ್ರಾಬ್ಲಮ್ಮೇ ಜಾಸ್ತಿ ಆಗಿರೋದು. ಇವಾಗ ಮನೆ ಇಲ್ಲ, ಈಗ ನಾವು ಏನು ಮಾಡು, ಅವ್ನು ನಮ್ಮ ತಮ್ಮ, ನಮ್ಮ ಅಣ್ಣನ ಮಗ. ನಾನು ಚಿನ್ನವನ್ನು ನಾವು ಸರ್ಕಾರಕ್ಕೆ ಕೊಟ್ಟಿದ್ದೇವೆ, ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಬಡ ಕುಟುಂಬ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಸುದ್ದಿಯನ್ನು ಗಮನಿಸೋದಾದ್ರೆ ನಿನ್ನೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿತ್ತು. ಅವರು ಮನೆಗೆ ಪಾಯವನ್ನ ಹಾಕುವಂತ ಸಂದರ್ಭದಲ್ಲಿ ಆ ಮನೆಯವರಿಗೆ ನಿಧಿ ಪತ್ತೆಯಾಗಿತ್ತು. ಈಗ ನಿಧಿಯನ್ನ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಆದರೆ ನಿಧಿ ಸಿಕ್ಕ ಜಾಗದಲ್ಲಿ ಮನೆ ನಿರ್ಮಾಣಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಕಾಮಗಾರಿ ಸ್ಥಗಿತಗೊಂಡಿದೆ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ನಿನ್ನೆ ನಿಧಿ ಪತ್ತೆಯಾಗಿತ್ತು. ಮನೆ ಪಾಯ ಹಾಕುವಂತ ಸಂದರ್ಭದಲ್ಲಿ 466 ಗ್ರಾಂ ಚಿನ್ನ ಪತ್ತೆಯಾಗಿತ್ತು. ಈಗ ಕಾಮಗಾರಿ ಸ್ಥಗಿತಗೊಂಡಿರೋದ್ರಿಂದ ಕಸ್ತೂರಿ ರಿತ್ತಿ ಕುಟುಂಬ ಕಂಗಾಲಾಗಿದೆ. ಅಲ್ಲೇ ಅವಕಾಶ ಕೊಡಬೇಕು, ಇಲ್ಲ ಅಂತಂದ್ರೆ ಪ್ರತ್ಯೇಕ ಸ್ಥಳದಲ್ಲಿ ಮನೆ ನಿರ್ಮಿಸಿಕೊಡ್ಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೆ. ಇಡೀ ಕುಟುಂಬ ಕಂಗಾಲಾಗಿದೆ. ನಿಧಿ ಸಿಕ್ಕಿದೆ, ಹೌದು, ವಾಪಸ್ ಕೊಟ್ಟಿದ್ದಾಯ್ತು. ಈಗ ಮನೆ ನಿರ್ಮಾಣ ಮಾಡೋದಕ್ಕೂ ಅವಕಾಶ ಇಲ್ಲ, ಬೇರೆ ಸ್ಥಳದಲ್ಲಾದ್ರೂ ಕೊಡ್ತಾರಾ ಅನ್ನುವಂತ ಮನವಿಯನ್ನ ಈಗ ಸರ್ಕಾರಕ್ಕೆ ಬಡ ಕುಟುಂಬ ಮಾಡ್ಕೊಳ್ತಾ ಇದೆ. ಜಿಲ್ಲಾಡಳಿತಕ್ಕೆ ಸಿಕ್ಕಂತ ಚಿನ್ನವನ್ನ ಆ ಕುಟುಂಬ ಹಸ್ತಾಂತರಿಸಿದೆ. 466 ಗ್ರಾಂ ಚಿನ್ನ ಪತ್ತೆಯಾಗಿರೋದು. ಸದ್ಯಕ್ಕೆ ಈಗ ಕಾಮಗಾರಿ ಸ್ಥಗಿತಗೊಳಿಸಿದ್ದಾರೆ. ಅವರು ಪಾಯ ಹಾಕೋದಕ್ಕೆ ಅಂತ ಆಗಿತಾ ಇದ್ರು. ಮನೆ ಇನ್ನೂ ನಿರ್ಮಾಣ ಕೂಡ ಆಗಿಲ್ಲ, ಜಾಗ ಅವರದ್ದೇ. ಆದರೆ ಜಿಲ್ಲಾಡಳಿತ ಈಗ ಸದ್ಯಕ್ಕೆ ನಿಲ್ಲಿಸಿರೋದ್ರಿಂದ ಕುಟುಂಬ ಕಂಗಾಲಾಗಿದೆ. ನಮಗೊಂದು ವ್ಯವಸ್ಥೆ ಮಾಡಿಕೊಡಿ, ಒಂದೋ ಇಲ್ಲೇ ಮನೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು, ಇಲ್ಲ ಅಂತಂದರೆ ಬೇರೆ ಬದಲಿ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು ಅಂತ ಈ ಕುಟುಂಬ ಕೇಳ್ತಾ ಇರೋದು. ಮತ್ತೊಂದು ಕಡೆಯಲ್ಲಿ ಆ ನಿಧಿ ಪತ್ತೆ ಆಗಿರೋದನ್ನು ಗಮನಿಸ್ತಾ ಇದ್ದೀವಿ. 466 ಗ್ರಾಂ ಚಿನ್ನ ಪತ್ತೆ ಆಗಿರೋದು. ಸರ್ಕಾರಕ್ಕೆ ಈಗ ಈ ಕುಟುಂಬ ಒತ್ತಾಯವನ್ನ ಮಾಡ್ತಾ ಇದೆ. ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ, ಪ್ರತ್ಯೇಕ ಸ್ಥಳದಲ್ಲಾದರೂ ಮನೆಯನ್ನು ನಿರ್ಮಿಸಿಕೊಡ್ಬೇಕು, ಇಲ್ಲಾಂತಂದರೆ ಇದೇ ನಿಧಿ ಸಿಕ್ಕಂಥ ಜಾಗದಲ್ಲೇ ಮನೆ ನಿರ್ಮಾಣ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದೆ ಇಡೀ ಕುಟುಂಬ. ಕಸ್ತೂರಿ ರಿತ್ತಿ ಕುಟುಂಬಕ್ಕೆ ಮನೆ ಪಾಯ ಹಾಕುವಂಥ ಸಂದರ್ಭದಲ್ಲಿ ನಿಧಿ ಸಿಕ್ಕಿರೋದು. ಆ ನಿಧಿಯನ್ನು ಜಿಲ್ಲಾಡಳಿತಕ್ಕೇನೋ ಕೊಟ್ಟಿದ್ದಾರೆ, ಆದರೆ ಮನೆ ಕೆಲಸ ಈಗ ಅರ್ಧಕ್ಕೆ ನಿಂತಿದೆ. ಮನೆ ಕೆಲಸ ನಿಂತಿರೋದ್ರಿಂದ ಆ ಇಡೀ ಕುಟುಂಬ ಕಂಗಾಲಾಗಿದೆ. ಮುಂದಕ್ಕೇನು ಹಾಗಾದ್ರೆ ಅನ್ನುವಂಥ ಪ್ರಶ್ನೆ. ಐತಿಹಾಸಿಕ ಗ್ರಾಮವಾದಂಥ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಕಸ್ತೂರಿ ರಿತ್ತಿ ಎನ್ನುವರ ಮನೆ ಪಾಯ ಹಾಕುವ ಸಮಯದಲ್ಲಿ ಸುಮಾರು 466 ಗ್ರಾಂ ಬಂಗಾರ ಸಿಕ್ಕಿದೆ. ಹೀಗಾಗಿ ಸಾಕಷ್ಟು ನಿಧಿ ಸಿಕ್ಕಿರೋದರಿಂದ ಆ ಕುಟುಂಬಸ್ಥರು ಇವಾಗ ತಮಗೆ ಸಿಕ್ಕಂಥ ನಿಧಿಯನ್ನು ಕೂಡ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಈ ಒಂದು ನಿಧಿ ಸಿಕ್ಕಿದ್ದು ಇದೇ ಒಂದು ಪ್ರಜ್ವಲ್ ಎನ್ನುವ ಯುವಕನಿಗೆ. ಏನು ಕಸ್ತೂರವ್ವ ಇದ್ದಾರೆ ಮತ್ತು ಪ್ರಜ್ವಲ್ ಇಬ್ಬರು ಕೂಡ ಈ ಒಂದು ಮನೆಯಲ್ಲಿ ವಾಸ ಮಾಡ್ತಾಯಿದ್ರು. ಕೆಲವು ತಿಂಗಳುಗಳಿಂದ ಈ ಮನೆಯನ್ನು ಕೆಡವಿ ಇವಾಗ ಪುನಃ ಮನೆ ನಿರ್ಮಾಣ ಮಾಡುವಂಥ ಸಮಯದಲ್ಲಿ ಏನು ಇಲ್ಲಿ ಪಾಯ ಇದೆ, ಪಾಯ ತೆಗೆದು ಮನೆ ನಿರ್ಮಾಣ ಮಾಡಬೇಕೆನ್ನುವ ಸಮಯದಲ್ಲಿ ನಿಧಿ ಪತ್ತೆಯಾಗಿತ್ತು. ಇದೇ ನಿಧಿಯನ್ನು ಕೂಡ ಇವಾಗ ಆ ಪ್ರಜ್ವಲ್ ಜಿಲ್ಲಾಡಳಿತಕ್ಕೆ ಹಸ್ತಾಂತರ ಮಾಡಿದ್ದಾನೆ. ಪ್ರಾಮಾಣಿಕತೆಯನ್ನು ಕೂಡ ಮೆರೆದಿದ್ದಾನೆ. ನಮ್ಮ ಜೊತೆಗೆ ಮಾತನಾಡಲು ಪ್ರಜ್ವಲ್ ಇದ್ದಾನೆ, ಅವನನ್ನು ಕೇಳೋಣ. ಅಪ್ಪಿ, ನಿಮಗೆ ಯಾವ ರೀತಿ ಸಿಕ್ತು, ನಿನಗೆ ಹೆಂಗೆ ಗೊತ್ತಾಯ್ತು ಇದು ವಿಷಯ ಅಂತ? ಮೊನ್ನೆ ಇಲ್ಲಿ ಬಿಟ್ಟು ನಾನು ನಮ್ಮ ಮಾವನ ಬಿಟ್ಟರೆ ಅದು ಬಿಡ್ತಿದ್ದು ನಾನು ಇಲ್ಲ ನಾನು ಮನೆ ಬಿಡಿದ್ದೆ. ಆಮೇಲೆ ಮಂದಿ ಎಲ್ಲ ನೋಡ್ಯಾರಿ. ಆಮೇಲೆ ಇವ್ರಿಗೆ ಕೊಟ್ಟು ಯಾರಿಗೆ ಕರೆದು ಕೊಟ್ರಿ? ಯಾರು ಮೆಂಬರ್. ಈಗ ನಿನ್ನೆ ಜಿಲ್ಲಾಡಳಿತ ನಿಮ್ಗೆ ಸನ್ಮಾನ ಮಾಡ್ತು. ಹ್ಞೂ, ಸನ್ಮಾನ ಮಾಡಲಿ. ಅವ್ರು ಮುಂದೆ ನಮ್ಗೆ ಏನು ಆವಾಸ ಮಾಡು. ಏನು ಎಷ್ಟೊತ್ತು ಹೋಗ್ತೇವೆ ಶಾಲೆಗೆ? ಮತ್ತು ನಿನಗೆ ಸರ್ಕಾರ ಮತ್ತು ಏನು ಸಹಾಯ ಮಾಡ್ಬೇಕಂತೀವಿ? ನಂಗೆ ನೋಡ್ರಿ ಮನೆ ನೋಡ್ರಿ ಏನೋ ಜೀವನ. ಹೌದ್ರಿ, ಇವಾಗ ಅವರು ಸಿಕ್ಕ ತಕ್ಷಣ ಹೋಗಿ ಎಲ್ಲ ಹೇಳ್ಬಿಟ್ಟಾರೆ. ಆದರೆ ಈಗ ನಮ್ಗೆ ಏನಂದ್ರೆ ಇವಾಗ ನಮ್ಗೇನೋ ತೊಂದರೆನೇ ಆಗೈತ್ರಿ. ಇವಾಗ ಏನಂದ್ರೆ ಇವಾಗೆಲ್ಲ ಮನೆ ಎಲ್ಲ ನಿಂತ್ಬಿಟ್ಟಿದೆ. ಮುಂದೆ ಏನು ಮಾಡಬೇಕು, ಇವಾಗ ನೆರಳು ಇಲ್ಲ. ಇವಾಗ ಏನಂದ್ರೆ ಅವ್ರಿಗೆ ಮನೆ ಇಲ್ಲ, ಏನಿಲ್ಲ. ಮನೆ ಹೆಂಗೆ ಕಟ್ಟಿಸ್ಬೇಕು ಇವಾಗ? ಅದೇ ನಮ್ಗೆ ಇದು ಸರ್ಕಾರಲಿದ್ರೆ ಏನು ವಿನಂತಿ ಮಾಡೋದಂದ್ರೆ ಇವಾಗ ಎಲ್ಲ
ಅವ್ರಿಗೆ ಇದು ಮನಿದು ಇದು ವ್ಯವಸ್ಥೆ ಏನಾದರೂ ಒಟ್ಟು ಇವಾಗ ಇದೇ ಆಗಿರಲಿ ಇಲ್ವಾ ಬೇರೆ ಆಗಿರಲಿ, ಇವಾಗ ಅವ್ರು ಇರೋದು ಇದು ಮೊದಲೇದು ಇದರಲ್ಲೇ ಇದ್ದರು, ಅದು ಎಲ್ಲ ಹಳೆಯಾಗಿ ಬಿದ್ದುಬಿಟ್ಟಿತ್ತು. ಇವಾಗ ಅದನ್ನೆಲ್ಲ ಕಷ್ಟಪಟ್ಟು ಇದನ್ನು ಮಾಡ್ತಿದ್ರು. ಆ ಟೈಮಲ್ಲಿ ಈ ಥರ ಸಿಕ್ಬಿಟ್ಟಿದೆ. ಅದನ್ನು ಹೋಗ್ಬಿಟ್ಟು ಇವರು ಕೊಟ್ಟಿದ್ದಾರೆ. ಬಟ್ ಕೊಟ್ಟಿದ್ರು, ಅದನ್ನು ಕೊಟ್ಟೆಲ್ಲ ಒಳ್ಳೆ ಇದನ್ನು ಮಾಡಿದ್ದಾರೆ. ಬಟ್ ಅದು ನಮಗೆ ಏನಂದರೆ ಅದು ನಮ್ಗೆ ಒಳ್ಳೆ ರೀತಿ ನಮ್ಗೆ ಇವಾಗೇನು ಪ್ರಾಬ್ಲಮೇ ಜಾಸ್ತಿ ಆಗಿರೋದು. ಈಗ ಆ ಸಮಸ್ಯೆನ ಸರ್ಕಾರದವರು ಅದನ್ನ ಬಗೆಹರಿಸ್ಬೇಕಂತ ಕೇಳ್ಕೊತಿದ್ವಿ. ಪರಿಹಾರ ಇದು ಮಾಡ್ಬೇಕು. ಇವಾಗೇನಂದ್ರೆ ನಾವು ಕೊಟ್ವಿ, ಅದೆಲ್ಲ ಇದಾಯಿತು, ಏನೋ ಒಳ್ಳೆ ಅಂತ ಪ್ರಶಂಸೆ ಮಾಡಿದರು, ಓಕೆ. ಬಟ್ ಆದರೆ ಅವ್ಗೆ ಇದಾಗಬೇಕಲ್ಲ, ಇವಾಗ ನಮ್ಗೆ ಅದು ತೊಂದರೆನೇ ಆಗಿರೋದು. ಈಗ ಆ ತೊಂದರೆನ ಅವ್ರು ಬಗೆಹರಿಸ್ಕೊಡ್ಬೇಕು ಅಂಥೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ. ಇವಾಗ ಎಲ್ಲ ಇದನ್ನು ಎಲ್ಲ ಕೊಟ್ಬಿಟ್ಟಿದ್ದೀವಿ ಹೇಳಿ ಎಲ್ಲ ಕೊಟ್ಟಿದ್ದೀವಿ, ಇದು ಆಗಲಿ ಸರ್ಕಾರಕ್ಕೆ ಅಂತ. ಅವ್ರಿಗೀಗ ನಮ್ಗೆ ಎಲ್ಲ ಮುಂದೆ ಎಲ್ಲ ವ್ಯವಸ್ಥೆ ಮನೆ ಹಾಕ್ಸ್ಕೊಟ್ಟು ಇಲ್ಲೇ ಹಾಕ್ಸಿದ್ರು ಓಕೆ, ಏನಿಲ್ಲ ಬೇರೆ ಕಡೆ ಆದರೂ ಒಟ್ಟಲ್ಲಿ ನಮ್ಗೆ ದಾರಿ ಮಾಡಿಕೊಡ್ಬೇಕು. ಮನೆ ಜಾಗ ಹಿಡಿದು ಮನೆ ಹಾಕ್ಸ್ಕೊಳ್ಳೋಕ್ಕೆ ನಮ್ಗೆ ದಾರಿ ಮಾಡಿಕೊಡ್ಬೇಕು. ಇವಾಗ ನಾವು ಹುಟ್ಟಿದ ಮೇಲೆ ಈಗ ನಮ್ಗೆ ಪ್ರಾಬ್ಲಮೇ ಜಾಸ್ತಿ ಆಗಿರೋದು. ಇವಾಗ ಮನೆ ಇಲ್ಲ, ಈಗ ನಾವು ಏನು ಮಾಡೋದು? ಅವ್ನು ನಮ್ಮ ತಮ್ಮ, ನಮ್ಮ ಅಣ್ಣನ ಮಗ. ನಾನು ಚಿನ್ನವನ್ನು ನಾವು ಸರ್ಕಾರಕ್ಕೆ ಕೊಟ್ಟಿದ್ದೇವೆ, ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಬಡ ಕುಟುಂಬ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ.